ಹಲೋ ಫ್ರೆಂಡ್ಸ್, ನನ್ನ ಹೆಸರು ಮಮತಾ. ವೆಲ್ಕಮ್ ಟು ನೇಚರ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತ ಅಂದ್ರೆ ಟಾಕ್ಸಿಕ್ ರಿಲೇಶನ್ಶಿಪ್ಸ್. ಸೊ ಇದ್ರ ಬಗ್ಗೆ ನಾನು ಒಂದು ಸ್ಮಾಲ್ ಸ್ಟೋರಿ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ಸ್ಟೋರಿ ಏನು ಅಂತಂದ್ರೆ, ಇಬ್ರು ಹುಡುಗರು ನಡ್ಕೊಂಡು ಹೋಗ್ತಿರ್ತಾರೆ ದಾರಿಯಲ್ಲಿ. ಆ ದಾರಿಯಲ್ಲಿ ಒಂದು ಹಾಳ ಅಥವಾ ಗುಂಡಿ ಕಾಣಿಸುತ್ತೆ. ಸೊ ನೋಡ್ದೇನೋ ಅಥವಾ ನೋಡಿನೋ ಒಬ್ಬ ಆ ಆಳದಲ್ಲಿ ಬಿದ್ದೋಗ್ತಾನೆ. ಸೊ ಇನ್ನೊಬ್ಬ ಏನ್ ಮಾಡ್ತಾನೆ, ತನ್ನ ಕೈನ ಕೊಟ್ಟು ಅವನನ್ನ ಮೇಲಕ್ಕೆ ಎತ್ಕೊಳ್ತಾನೆ. ಇದೇ ತಾನೇ ನಾವೆಲ್ಲರೂ ಮಾಡೋದು, ಹೆಲ್ಪ್ ಮಾಡೋದು ಎಲ್ಲಾ ಹ್ಯೂಮನ್ ಬೀಯಿಂಗ್ ನ ಫಂಡಮೆಂಟಲ್ ಕ್ವಾಲಿಟಿ. ಎಸ್ಪೆಷಲಿ ಒಬ್ರು ಕೆಳಗಡೆ ಇದ್ದಾರೆ, ಲೋ ಎನರ್ಜಿಯಲ್ಲಿ ಇದ್ದಾರೆ, ಸೊ ಹಿಲ್ ಆಗಿದ್ದಾರೆ ಅಂದವಾಗ ನಾವು ನಮ್ಮ ಕೈಯಲ್ಲಿ ಆಗುವಂತ ಸಹಾಯ ಮಾಡಿ ಅವರನ್ನ ಅಪ್ಲಿಫ್ಟ್ ಮಾಡಬೇಕು. ಸೊ ಇದು ಎಲ್ಲಾ ಹ್ಯೂಮನ್ ಬೀಯಿಂಗ್ಸ್ ನ ಫಂಡಮೆಂಟಲ್ ಕ್ವಾಲಿಟಿ. ಇಲ್ಲಿ ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಅಂದ್ರೆ ನೋಡಿ, ನಾವು ಕೆಲಸ ಮಾಡೋ ಕಡೆ ಮೇ ಬಿ ಬಾಸ್ ಸಬಾರ್ಡಿನೇಟ್ ಆಗಿರ್ಬೋದು, ಇಬ್ರು ಕೊಲೀಗ್ಸ್ ಫ್ರೆಂಡ್ಸ್ ಆಗಿರ್ಬೋದು, ಸಿಬ್ಲಿಂಗ್ಸ್ ಕಿಡ್ಸ್ ಆಗಿರ್ಬೋದು ಅಥವಾ ಸಿಬ್ಲಿಂಗ್ಸ್ ಆಗಿರ್ಬೋದು. ಈ ಬಿಲ್ ಸಿಲ್ ರಿಲೇಶನ್ಶಿಪ್ಸ್ ಅಂತ ಕರೀತಾರೆ. ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ ರಿಲೇಶನ್ಶಿಪ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ ಗೈಡ್ ಅಂಡ್ ಸ್ಟೂಡೆಂಟ್ ಆಗಿರ್ಬೋದು. ಈ ಎಲ್ಲ ಯೂನಿಕ್ ರಿಲೇಶನ್ಶಿಪ್ಸ್ ನ ಕೆಲವೊಂದು ಕಡೆ ಗಮನಿಸಿದ್ರೆ ಒಳ್ಳೆ ಹೆಲ್ತಿ ರಿಲೇಶನ್ಶಿಪ್ಸ್ ಇರಲ್ಲ. ಅಲ್ಲಿ ರೆಸ್ಪೆಕ್ಟ್ ಇರಲ್ಲ, ಅಕ್ಸೆಪ್ಟೆನ್ಸ್ ಇರಲ್ಲ, ತುಂಬಾ ಕೋಪ ಇರುತ್ತೆ, ಅವರ ಪ್ರೆಸೆನ್ಸೇ ಇರಿಟೇಟ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಹೆಲ್ತಿ ರಿಲೇಶನ್ಶಿಪ್ಸ್ ಈ ಕಾಂಬಿನೇಷನ್ಸ್ ಅಲ್ಲಿ ಇರಲ್ಲ. ಸೊ ಯಾಕೆ ಕೆಲವು ಕಾಂಬಿನೇಷನ್ಸ್ ಅಲ್ಲಿ ಈ ತರ ಇರುತ್ತೆ ಅಂತಂದ್ರೆ, ಇದು ಡ್ಯೂ ಟು ದ ಅನ್ರೆಸಾಲ್ವ್ಡ್ ಕರ್ಮ. ಅಂದ್ರೆ ಅವರಿಬ್ರು ಮಧ್ಯೆ ಬಗೆಹರಿಯದ ಅಥವಾ ಬಗೆಹರಿಬೇಕಾಗಿರುವಂತ ಕೆಲವೊಂದು ಕಾರ್ಮಿಕ್ ಅಕೌಂಟ್ ಇರುತ್ತೆ. ಸೊ ಪಾಸ್ಟ್ ಲೈಫ್ದು. ಸೊ ಅದೇ ರೀಸನ್ ಇಂದ ಕೆಲವೊಬ್ರ ಹತ್ರ ಮಾತ್ರ ಆತರ ರಿಲೇಶನ್ಶಿಪ್ ಇರುತ್ತೆ, ಎಲ್ಲಾರ ಹತ್ರನೂ ಅಲ್ಲ. ಆತರ ನೋಡಕ್ ಹೋದ್ರೆ ಎಲ್ಲಾರ ಹತ್ರನೂ ಹಾಗೆ ಇರ್ಬೇಕಾಗಿತ್ತು ಅಲ್ವಾ? ಸೊ ಇಲ್ಲ, ಬಿಕಾಸ್ ಕಾರ್ಮಿಕ್ ಅಕೌಂಟ್ ಇಲ್ಲಿ ಆ ಎರಡು ಎನರ್ಜಿಗಳ ಮಧ್ಯ ಮಾತ್ರ ಇದೆ. ಸೊ ಇಲ್ಲಿ ಪ್ರೆಸೆಂಟ್ ಚಾಲೆಂಜಿಂಗ್ ಏನು ಅಂತಂದ್ರೆ, ಅಟ್ ಎನಿ ಕಾಸ್ಟ್ ಆ ಪ್ರೆಸೆಂಟ್ ಲೈಫ್ ಅಲ್ಲಿ ಆ ಕಾರ್ಮಿಕ್ ಅಕೌಂಟ್ ನ ಅಡ್ರೆಸ್ ಮಾಡಿ ಕ್ಲಿಯರ್ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲ ಅಂದ್ರೆ ನೋ ಆಪ್ಷನ್, ಲೆಫ್ಟ್ ವಿತ್ ನೋ ಆಪ್ಷನ್. ಸೊ ನೆಕ್ಸ್ಟ್ ಲೈಫ್ ಟೈಮ್ ಅಲ್ಲಿ ಅವೆರಡು ಸೋಲ್ಸು ವಿತ್ ಡಿಫ್ರೆಂಟ್ ನೇಮ್ಸ್ ಅಂಡ್ ಡಿಫ್ರೆಂಟ್ ರೋಲ್ಸ್ ಮತ್ತೆ ಬರ್ತಾರೆ. ಗ್ಯಾರಂಟಿ ಅವರ ಕಾರ್ಮಿಕ್ ಅಕೌಂಟ್ ನ ಕ್ಲಿಯರ್ ಮಾಡ್ಕೊಳ್ದೆ ಬೇರೆ ಏನು ಆಪ್ಷನ್ ಇಲ್ಲ. ಇಲ್ಲಿ ಕಾರ್ಮಿಕ್ ಅಕೌಂಟ್ ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು, ಹೇಗೆ ಒಳ್ಳೆ ಕಾರ್ಮಿಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಆ ರಿಲೇಶನ್ಶಿಪ್ ಅಥವಾ ಪೇರ್ ತುಂಬಾ ವರಸ್ಟ್ ಇದ್ರು ಅಂದ್ರೆ ಇಲ್ಲಿ 3 ಆಪ್ಷನ್ ಇದೆ. ಆಪ್ಷನ್ 1 ಏನು ಅಂತಂದ್ರೆ, ಸೊ ನಾವು ಅವ್ರಿಗೆ ನೆಗೆಟಿವ್ ಎನರ್ಜಿನೇ ಕೊಡ್ತಿರ್ತೀವಿ, ಅವರು ನಮ್ಗೆ ನೆಗೆಟಿವ್ ಎನರ್ಜಿನೇ ಶೇರ್ ಮಾಡ್ತಿರ್ತಾರೆ. ಅಂದ್ರೆ ನಾವು ರೆಸ್ಪೆಕ್ಟ್ ಕೊಡಲ್ಲ, ಅವರು ನಮ್ಗೆ ರೆಸ್ಪೆಕ್ಟ್ ಕೊಡಲ್ಲ. ನಾವು ಕೋಪ ಮಾಡ್ಕೊಂತೀವಿ, ಅವರು ಕೋಪ ಮಾಡ್ಕೊಳ್ತೀವಿ. ನಾವು ಇರಿಟೇಟ್ ಆಗ್ತೀವಿ, ಅವರು ಡಬಲ್ ಇರಿಟೇಟ್ ಆಗ್ತಾರೆ. ಸೊ ಇದೇ ರಿಪೀಟ್ ಆಗ್ತಿರುತ್ತೆ. ಔಟ್ಕಮ್ ಏನು ಇಲ್ಲ, ನಮಗೂ ಏನು ಇಲ್ಲ, ಅವ್ರಿಗೂ ಏನು ಇಲ್ಲ. ಮತ್ತೆ ನೆಕ್ಸ್ಟ್ ಇದೇ ರಿಲೇಶನ್ಶಿಪ್ ನೆಕ್ಸ್ಟ್ ಲೈಫ್ ಟೈಮ್ ಅಲ್ಲಿ ರಿಪೀಟ್ ಆಗುತ್ತೆ ವಿತ್ ದ ಸೇಮ್ ಇಂಟೆನ್ಸಿಟಿ ಆಫ್ ಕರ್ಮ. ಸೊ ಔಟ್ಕಮ್ ನೆಗೆಟಿವ್. ಆಪ್ಷನ್ 2 ಏನು ಅಂತಂದ್ರೆ ನ್ಯೂಟ್ರಲ್. ನಮ್ಮ ಎದುರುಗಡೆ ಇರುವಂತ ಅಪೋನೆಂಟ್ ಕಡೆಯಿಂದ ನಮಗೆ ಎನರ್ಜಿ ಬರ್ತಾ ಇದೆ. ಸೊ ನಾವು ಅವ್ರಿಗೆ ನೆಗೆಟಿವ್ ಎನರ್ಜಿ ಕೊಡ್ತಾ ಇಲ್ಲ, ಇನ್ಸ್ಟೆಡ್ ನ್ಯೂಟ್ರಲ್ ಆಗಿದೀವಿ. ನಮ್ಮ ಡ್ಯೂಟಿನ ಮಾಡ್ತಾ ಇದೀವಿ, ಬಟ್ ಅಲ್ಲಿ ಪ್ರೀತಿ ಇಲ್ಲ. ನಮ್ಮ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ, ಆದ್ರೆ ಅಲ್ಲಿ ಅಫೆಕ್ಷನ್ ಇಲ್ಲ. ಸೊ ಆಸ್ ಇಫ್ ನಮ್ಮ ಡ್ಯೂಟಿ ಅಂತ ಮಾಡ್ತಾ ಇದೀವಿ. ಸೊ ಅದರಿಂದ ಎನರ್ಜಿ ನ್ಯೂಟ್ರಲ್ ಆಗುತ್ತೆ, ನೆಗೆಟಿವ್ ಅಲ್ಲ, ಪಾಸಿಟಿವ್ ಅಲ್ಲ, ನ್ಯೂಟ್ರಲ್ ಕರ್ಮ ಕ್ರಿಯೇಟ್ ಮಾಡ್ಕೊಳ್ತೀವಿ. ಅದು ಆಪ್ಷನ್ 2. ಇನ್ನೊಂದು ಲಾಸ್ಟ್ ಆಪ್ಷನ್ 3 ಏನು ಅಂತಂದ್ರೆ ಗಿವಿಂಗ್ ಓನ್ಲಿ ಪಾಸಿಟಿವ್ ಎನರ್ಜಿ. ಅಂದ್ರೆ ಅಪೋನೆಂಟ್ ಕಡೆಯಿಂದ ನಮಗೆ ನೆಗೆಟಿವ್ ಎನರ್ಜಿ ಬರ್ತಾ ಇದೆ, ಅಂದ್ರೆ ನಮ್ಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಕೋಪ ಮಾಡ್ಕೊಳ್ತಾ ಇದ್ದಾರೆ, ಕಾಲೆಳಿತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ದುಃಖ ಕೊಡ್ತಾ ಇದ್ದಾರೆ, ಇವೆಲ್ಲ ಆಗ್ತಾ ಇದೆ ಆ ರಿಲೇಶನ್ಶಿಪ್ ಅಲ್ಲಿ. ಆದ್ರೆ ನಮ್ ಕಡೆಯಿಂದ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಹೋಗ್ತಾ ಇದೆ,
ಅವರ ಪ್ರೆಸೆನ್ಸ್ ನ ನಾವು ತುಂಬಾ ಈಸಿಯಾಗಿ ತಗೊಳ್ತಾ ಇದೀವಿ, ಎಲ್ಲೂ ಕಾಲೆಳಿತಾ ಇಲ್ಲ, ನಮ್ ಕಡೆಯಿಂದ ಬರೀ ಕೇರ್, ಕನ್ಸರ್ನ್, ಲವ್ ಅಷ್ಟೇ ಶೇರ್ ಮಾಡ್ತಾ ಇದೀವಿ. ಸೊ ಅತ್ಯಂತ ವಿನಮ್ರವಾಗಿ ನಮ್ಮ ಡ್ಯೂಟಿನ ನಾವು ಮಾಡ್ತಾ ಇದೀವಿ ಥ್ರೂ ಸ್ಟ್ರಾಂಗ್ ವಿಲ್, ಪಾಸಿಟಿವ್ ಥಿಂಕಿಂಗ್ ಅಂಡ್ ಸೆಲ್ಫ್ ಅವೇರ್ ಆಗಿ. ಸೊ ನಾನು ಸ್ಟೋರಿ ಹೇಳ್ದೆ ಅಲ್ವಾ, ಒಬ್ರು ಗುಂಡಿಯಲ್ಲಿ ಬಿದ್ದಾಗ ಇನ್ನೊಬ್ಬ ಏನ್ ಮಾಡ್ತಾನೆ, ಇಲ್ಲಿ ಗುಂಡಿಯಲ್ಲಿ ಬಿದ್ದಿರೋರು ನಮ್ಮ ಎದುರುಗಡೆ ಇರುವಂತ ಅಪೋನೆಂಟ್, ನಾವು ಮೇಲೆ ಇದ್ದೀವಿ. ಸೊ ನಾವು ರೈಟ್ ಥಿಂಕಿಂಗ್ ಮಾಡ್ಲೇಬೇಕು, ಸೆಲ್ಫ್ ಅವೇರ್ ಆಗ್ಲೇಬೇಕು, ನಮ್ಮ ಕಾರ್ಮಿಕ್ ಅಕೌಂಟ್ ನ ಅವ್ರ ಜೊತೆ ಕ್ಲಿಯರ್ ಮಾಡ್ಕೊಂಡ್ಲೇಬೇಕು, ಒಳ್ಳೆ ಕಾರ್ಮಿಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು. ಹೇಗೆ? ಬೈ ಡೂಯಿಂಗ್ ಗುಡ್ ಥಿಂಗ್ಸ್. ರೆಸ್ಪೆಕ್ಟ್ ಮಾಡಬೇಕು, ಕೋಪ ಮಾಡ್ಕೊಬಾರ್ದು, ಅವರ ಪ್ರೆಸೆನ್ಸ್ ನ ಈಸಿಯಾಗಿ ತಗೊಬೇಕು, ಅವರ ಎಲ್ಲಾ ಮಿಸ್ಟೇಕ್ಸ್ ನ ಅಕ್ಸೆಪ್ಟ್ ಮಾಡಬೇಕು. ಈ ತರ ಮಾಡಿದಾಗ ಮಾತ್ರ ನಮ್ಮ ಅವರ ಮಧ್ಯೆ ಇರುವಂತ ಕಾರ್ಮಿಕ್ ಅಕೌಂಟ್ ಕ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ಲೈಫ್ ಟೈಮ್ ಅಲ್ಲಿ ನಾವಿಬ್ರು ಬಂದಾಗ ಸೊ ನಮ್ಮ ಏನು ರಿಲೇಶನ್ಶಿಪ್ ತುಂಬಾ ಹೆಲ್ತಿ ಆಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಇಲ್ಲಿ ನಾವು ನಮ್ಮ ಬಗ್ಗೆ ಮಾತ್ರ ಚಿಂತೆ ಮಾಡಬೇಕು. ಇಫ್ ಪಾಸಿಬಲ್ ನಮ್ಮ ಎದುರುಗಡೆ ಇರುವಂತ ವ್ಯಕ್ತಿ ಸರಿಯಾಗಿ ಬಿಹೇವ್ ಮಾಡ್ತಾ ಇಲ್ಲ, ನಡ್ಕೊಂತಾ ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ವಿ ಕ್ಯಾನ್ ಡೂ ಪ್ರೇಯರ್ಸ್. ಅದು ಬಿಟ್ಟು ನೋ ಬ್ಲೇಮಿಂಗ್, ನೋ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ಬೈಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಅದೆಲ್ಲ ಏನೂ ಯೂಸ್ ಇಲ್ಲ. ಜಸ್ಟ್ ಪ್ರೇಯಿಂಗ್ ಫಾರ್ ದ ಸೋಲ್, ಅದನ್ನಷ್ಟೇ ನಾವು ಮಾಡೋದಕ್ಕೆ ಸಾಧ್ಯ. ಇದೇ ತರ ನೇಚರಲ್ ಇರೋ ಸೀಕ್ರೆಟ್ಸ್ ನ ತಿಳ್ಕೊಂಡು ನೀವು ನಿಮ್ ಲೈಫ್ ನ ಸಿಂಪಲ್ ಅಂಡ್ ಈಸಿ ಮಾಡ್ಕೊಬೇಕಾ? ಹಾಗಾದ್ರೆ ನೇಚರ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.